ಇಲ್ಲೇನಾ ಹಾಕ್ಬಿಡಿ ಹಂಗಾರೆ. ಅಕ್ಕ ನಿಮ್ದು ಇಲ್ಲ ಇದೆಯಾ? ನಿಮ್ದು ಇಲ್ಲೇನಾ ವೋಟಿಂಗು? ಹಾಕಿ ಹಾಕಿ ಹಾಕಿ. ನಿಖಿಲ್ ಸರ್, ಬೆಳಗಿನಿಂದ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ರ, ಹೇಗಿದೆ ಮೂಡ್? ಚೆನ್ನಾಗಿದೆ, ವಾತಾವರಣ ತುಂಬಾ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಆತ್ಮವಿಶ್ವಾಸ ಮೂಡಿದೆ. ಖಂಡಿತವಾಗ್ಲೂ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದ್ರುಗಳೆಲ್ಲ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಆಯ್ಕೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಮೂಡಿದೆ. ಬಿಸಿಲು ಸಾಕಷ್ಟಿದೆ, ಬಿಸಿಲು ಅಂತ ಇನ್ಯಾವ ಕಾರಣದಿಂದ ಮತಗಟ್ಟೆಗೆ ಬರದೇ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನು ಬೆಳಗ್ಗೆ ತಾನೇ ಎಲ್ಲ ಮಾಧ್ಯಮದಲ್ಲೂ ರಿಕ್ವೆಸ್ಟ್ ಮಾಡಿದ್ದೀನಿ. 6.5 ಕೋಟಿ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸಿಟಿನಲ್ಲಿರುವಂಥ ಜನಗಳಿಗೆ, ಎಲ್ಲ ನಾಗರಿಕರಿಗೆ ದಯವಿಟ್ಟು ಮತ ಹಾಕುವುದು ಎಲ್ಲರ ಹಕ್ಕು. ಇಂಥ ಒಂದು ಅವಕಾಶನ ಕಳ್ಕೋಬೇಡಿ. ಯಾಕೆಂದ್ರೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆನಲ್ಲಿ ಅದ್ಭುತವಾದಂಥ ಒಂದು ಅವಕಾಶ ಇದು. ಇಂಥ ಅವಕಾಶನ ಕಳ್ಕೋಬೇಡಿ. ಮುಂದಿನ 5 ವರ್ಷಗಳ ಕಾಲ ಮತ್ತೆ ನಾವು ಸರಿಯಾದಂಥ ವ್ಯಕ್ತಿನ, ಸರಿಯಾದಂಥ ಸರ್ಕಾರನ ಆಯ್ಕೆ ಮಾಡಬೇಕಾಗಿದೆ. ನಮ್ಗಳ ಮೇಲೆ ಜವಾಬ್ದಾರಿ ಇದೆ. ಜವಾಬ್ದಾರಿಯುತವಾಗಿ ದಯವಿಟ್ಟು ಎಲ್ಲರೂ ಮತ ಚಲಾವಣೆ ಮಾಡಿ ಅಂತ ಕೇಳ್ತೀನಿ. ಇವತ್ತು ಕೊನೆ ದಿನದ ಆಟ, ಸೊ ಹೇಗಿರುತ್ತೆ ಕಸರತ್ತು ನಿಮ್ದು? ಇವತ್ತು ಕೊನೆ ದಿನದ ಆಟ, ಮತದಾರನ ತಲುಪಿಸೋಕೆ ಏನ್ ಮಾಡ್ತಿರ್ತೀರಾ? ಏನು ಇಲ್ಲ, ಬೂತ್ ವೈಸು 8 ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಈಗಾಗಲೇ 2 ತಾಲೂಕು ಮುಗಿಸಿದ್ದೇನೆ. ಇಲ್ಲಿಂದ ನಾಗಮಂಗಲಕ್ಕೆ ಹೋಗ್ತೀನಿ. ಕೊನೆಯದಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀನಿ. ಎಲ್ಲ ಬೂತ್ ವೈಸು ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಒಂದು ರೌಂಡ್ ಹೋಗಿ ಮಾತುಕತೆ ಮಾಡಿ, ಮತದಾರ ಬಂಧುಗಳಲ್ಲಿ ಇನ್ನೂ ಒಂದು ರೌಂಡ್ ಮನವಿ ಮಾಡಿ ಬರ್ತಾ ಇದ್ದೇನೆ. ಮತ್ತೆ ಇವತ್ತು ಇಲ್ಲಿ ನಿಮ್ಮ ಅಭಿಮಾನಿಗಳು ಮತ್ತು ಸುಮಲತಾ ಅಭಿಮಾನಿಗಳು ವಾಗ್ವಾದ ಕೇಳಿದ್ರು, ಇದ್ರ ಬಗ್ಗೆ ಇಲ್ಲಿ ಸುಮಲತಾ ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳು ವಾಗ್ವಾದ ಕೇಳಿದ್ರು, ಇಬ್ರು ಪರಸ್ಪರ ಜೈಕಾರ ಕೂಗ್ತಾ ಇರೋ ಅದೆಲ್ಲ ಮಾಮೂಲಿ ಸರ್. ಚುನಾವಣೆ ಅಂದ್ಮೇಲೆ ನಮ್ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ, ಅವ್ರ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ ಆಯ್ತದೆಯೇ? 18ನೇ ತಾರೀಕು ಬಂದಾಯ್ತು. ಮತದಾರ ಪ್ರಭುಗಳು ತೀರ್ಮಾನ ಮಾಡ್ಕೊಂಡವ್ರೆ ಅವ್ರ ತಲೆನಲ್ಲಿ ಯಾರಿಗೆ ಮತ ಹಾಕಬೇಕು ಅನ್ನೋದು. 23 ಫಲಿತಾಂಶ ಬರುತ್ತಲ್ಲ, ಅವತ್ತು ಬಹಳಷ್ಟು ವಿಷಯಗಳು ಚರ್ಚೆ ಮಾಡಬೇಕು, ಮಾಡ್ತೀವಿ. ದಗದಾಗಿ ಬಿಸಿಲು ಲೆಕ್ಸಿದೆ, ಓಡಾಡ್ತಾ ಇದ್ರು ಒಂದು ತಿಂಗಳಿಂದ. ಸೊ ನಾಳೆಯಿಂದ ಹೇಗಿರುತ್ತೆ ನಿಮ್ಮ ಇದು ಶೆಡ್ಯೂಲ್? ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ತಗೊಳ್ಳಿ, ಮಂಡ್ಯದಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನೋಡ್ತಾ ನಿಖಿಲ್ ಕುಮಾರ್